ನಿನ್ನ ಭವಿಷ್ಯನೇ ನಿನ್ನ ನುಡಿಯೋಕ್ಕಾಗ್ತಾ ಇಲ್ಲ. ಹೇಳ್ತಾನೆ ಇದೆಯಾ ನವಂಬರಿಂದ ನಾಳೆ ತಗೊಂತೀನಿ, ನಾಡ್ದು ತಗೊಂತೀನಿ, ಫ್ಲೆಕ್ಸ್ ರೆಡಿ ಮಾಡ್ಕೊಳ್ರಿ, ಬ್ಯಾನರ್ ರೆಡಿ ಮಾಡ್ಕೊಳ್ಳಿ. ಬಂದೇ ಬಿಡ್ತು. ಕಾಲ ತೀರ್ಮಾನ ಮಾಡ್ತೈತೆ, ಅಜ್ಜಯ್ಯ ತೀರ್ಮಾನ ಮಾಡ್ತಾನೆ, ತಿರುಪತಿ ವೆಂಕಟರಮಣ ತೀರ್ಮಾನ ಮಾಡ್ತಾನೆ. ಆಮೇಲೆ ಏನು ಕೊಟ್ಟಿಲ್ಲ ಅಂದರೆ ಒದ್ಬಿಟ್ಟು ಕಿತ್ಕೊಂತೀನಿ ಅಂತ ಅವ್ರೆ. ಒದ್ದು ಕಿತ್ಕೊಂಡಿಲ್ಲ. ಯಾ ಅಜ್ಜಯ್ಯನೂ ಇನ್ನೂ ವರ ಕೊಟ್ಟಿಲ್ಲ. ತಿರುಪತಿ ವೆಂಕಟರಮಣ ಸ್ವಾಮಿ ಅಂತೂ ಗೋವಿಂದ ಅಂದ್ಬಿಟ್ಟವ್ರು. ಫಸ್ಟು ನಿನ್ನ ಭವಿಷ್ಯ ಹೇಳಿದ್ದಲ್ಲ 136 ಏನೋ, ಅದನ್ನೇ ಎಲ್ಲರೂ ಹೇಳಿರ್ತಾರೆ. ಈಗ ಮೊನ್ನೆ ಸರ್ವೆಗಳಲ್ಲಿ ಎಲ್ಲರೂ ಒಂದೊಂದು ಹೇಳಿದರು. ತಮಿಳ್ನಾಡಲ್ಲಿ DMK ಬರ್ತೈತೆ ಅಂತ ಹೇಳಿದರು, ಇನ್ನು ಕೆಲವು ಅಣ್ಣಾ DMK ಬರ್ತೈತೆ ಅಂದರು, ವಿಜಯನ್ ಬರ್ತೈತೆ ಅಂತ ಹೇಳಿದರು. ಯಾವುದೋ ಒಂದು ಸತ್ಯ ಆಗೇ ಬೇಕಲ್ಲ. ಹಂಗೆ DK ಕುಮಾರ್ ಹೇಳಿರೋದು 136 ಅದೇ ಲೆಕ್ಕದಲ್ಲಿ. ಅದು ಫಸ್ಟು ನಿನ್ನ ಭವಿಷ್ಯ ನೀನೇ ಹೇಳೋಕ್ಕಾಗಲ್ಲ, ಇನ್ನು ಬೇರೆಯವ್ರ ಭವಿಷ್ಯ ಯಾಕೆ ಹೇಳಕ್ಕೆ ಹೋಗ್ತೀರಾ? ಫಸ್ಟ್ ನಿನ್ನ ಭವಿಷ್ಯನ ನೋಡ್ಕೋ ಅಂತ ಸಲಹೆ ಕೊಡ್ತಾ ಇದ್ದೀನಿ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟು ನಾನು ಅವ್ರಿಗೆ ಹೇಳೋದು, ನಿನ್ನ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನು ಭವಿಷ್ಯ ಅಂತ ನೋಡೋಕೆ ಹೋಗಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯೋ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದರೆ ಕಾಂಗ್ರೆಸ್ಸಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನು ಚೆಕ್ ಮಾಡಬೇಕು.